ನಾವ ಈ ವಿಡಿಯೋದಾಗ ಸ್ಟ್ರಿಂಗ್ಸ್ ಅಂದ್ರೆ ಏನ ಜಾವಾದಾಗ ಅಂತೇಳಿ ನೋಡೋಣ. ಸ್ಟ್ರಿಂಗ್ ಅನ್ನೋದೇನ ಜಾವಾದಾಗ ಸೀಕ್ವೆನ್ಸ್ ಆಫ್ ಅ ಕ್ಯಾರೆಕ್ಟರ್ಸ್. ಸೊ ಈ ಸೀಕ್ವೆನ್ಸ್ ಆಫ್ ಅ ಕ್ಯಾರೆಕ್ಟರ್ಸ್ ನ ಸ್ಟೋರ್ ಮಾಡಾಕ ನಾವ ಸ್ಟ್ರಿಂಗ್ ಕ್ಲಾಸ್ ನ ಯೂಸ್ ಮಾಡ್ತೀವ. ಸೊ ಈ ಸ್ಟ್ರಿಂಗ್ ಕ್ಲಾಸ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ನಾವೇನ್ ಮಾಡ್ತೀವ, ಈ ಸೀಕ್ವೆನ್ಸ್ ಆಫ್ ಅ ಕ್ಯಾರೆಕ್ಟರ್ಸ್ ನ ಸ್ಟೋರ್ ಮಾಡ್ತೀವ. ಸೊ ನಾವ ಈ ಎಕ್ಸಾಂಪಲ್ ದಾಗ ನೋಡಿದ್ರೆ ಏನ್ ಮಾಡಾಕತ್ತೀವ, ನಮ್ದ ಗೇಮ್ಸ್ ಅನ್ನೋದ ಸ್ಟ್ರಿಂಗ್ ಇದೆ. ಇದ ಗೇಮ್ಸ್ ನೋಡಿದ್ರೆ ಏನೈತಿ, ಇದ್ರೊಳಗ ಗೇಮ್ ದಾಗ ಸೀಕ್ವೆನ್ಸ್ ಆಫ್ ಅ ಕ್ಯಾರೆಕ್ಟರ್ಸ್ ಇದಾವ. ಜಿ ಐತಿ, ಎ ಐತಿ, ಎಂ ಐತಿ, ಇ ಐತಿ, ಎಸ್ ಐತಿ. ಸೊ ಈ ಸೀಕ್ವೆನ್ಸ್ ಆಫ್ ಅ ಕ್ಯಾರೆಕ್ಟರ್ಸ್ ನ ಏನಂತ ಕರೀತಾರ ಅಂತಂದ್ರ ಸ್ಟ್ರಿಂಗ್ ಅಂತೇಳಿ ಕರೀತಾರ. ಸೊ ಇವು ಸೀಕ್ವೆನ್ಸ್ ಆಫ್ ಅ ಕ್ಯಾರೆಕ್ಟರ್ಸ್ JVM ಮೆಮರಿದಾಗ ಯಾವ ರೀತಿ ಸ್ಟೋರ್ ಆಗ್ತಾವ ಅಂತಂದ್ರೆ ಈ ರೀತಿ ಸ್ಟೋರ್ ಆಗ್ತಾವ. 0th ಲೊಕೇಶನ್ದಾಗ ಜಿ ಐತಿ, ಫಸ್ಟ್ ಲೊಕೇಶನ್ದಾಗ ಎ ಐತಿ, ಸೆಕೆಂಡ್ ಲೊಕೇಶನ್ದಾಗ ಎಂ ಐತಿ, ಥರ್ಡ್ ಲೊಕೇಶನ್ದಾಗ ಇ ಐತಿ, ಫೋರ್ತ್ ಲೊಕೇಶನ್ದಾಗ ಎಸ್ ಐತಿ. ಸೀಕ್ವೆನ್ಸ್ ಆಫ್ ಅ ಕ್ಯಾರೆಕ್ಟರ್ಸ್ಗೆ ನಾನು ಏನ್ ಕರಿತೀವ, ಸ್ಟ್ರಿಂಗ್ ಅಂತಾವ. ಇವು ಸೀಕ್ವೆನ್ಸ್ ಅಲ್ಲಿ ಇರೋದ್ರಿಂದನ ನಾ ಈ ರೀತಿ ಇಂಡೆಕ್ಸ್ ಒಂದಾಗಂಟ್ಲೆ ಒಂದಿರ್ತಾವ. ಆಮೇಲೆ ಇದು ಇಂಡಿವಿಜುವಲ್ ಜಿ ಅನ್ನೋದೇನ್ ಕ್ಯಾರೆಕ್ಟರ್ ಐತ್ಲ, ಇದ 2 ಬೈಟ್ ಇರ್ತೈತಿ ಮೆಮರಿದಾಗ. ಜಾವಾದಾಗ ಸ್ಟ್ರಿಂಗ್ ಅನ್ನೋದ ಕ್ಲಾಸ್ ಐತಿ. ಈ ಸ್ಟ್ರಿಂಗ್ ಕ್ಲಾಸ್ ನ ಯೂಸ್ ಮಾಡ್ಕೊಂಡ ನಾವು ಸ್ಟ್ರಿಂಗ್ ದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿ ಅದ್ರೊಳಗಡೆ ಸ್ಟ್ರಿಂಗ್ ನ ನಾವು ಸ್ಟೋರ್ ಮಾಡ್ತೀವಿ. ಸೊ ಇಲ್ಲಿ ನಾವು ನೋಡಿದ್ರೆ ಏನ್ ಮಾಡಾಕತ್ತೀವ, ಸ್ಟ್ರಿಂಗ್ STR ಅನ್ನೋದು ವೇರಿಯೇಬಲ್ ನೇಮ್. ಸೊ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೋಬೇಕು ನಾವು. ಸ್ಟ್ರಿಂಗ್ ದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಕೊಳಕ ನ್ಯೂ ಸ್ಟ್ರಿಂಗ್ ಅಂತ ಮಾಡಿವ. ಅದ್ರೊಳಗಡೆ ನಾವು ಡಬಲ್ ಕೋಟ್ಸ್ ದಾಗ ಗೇಮ್ಸ್ ಅಂತ ಕೊಡಾಕತ್ತೀವ. ಸೊ ಸ್ಟ್ರಿಂಗ್ ದ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಕ್ ನ್ಯೂ ಸ್ಟ್ರಿಂಗ್ STR ಅನ್ನೋದ ವೇರಿಯೇಬಲ್. ಸೊ ಮೆಮರಿದಾಗ ನಾವು ಇದನ್ನ ಯಾವಾಗ ಈ ರೀತಿ ಕೊಡ್ತೀವಲ್ಲ ಅವಾಗ ಮೆಮರಿದಾಗ ಈ ರೀತಿ ನಮ್ದ ಸ್ಟ್ರಿಂಗ್ ಸ್ಟೋರ್ ಆಗ್ತೈತಿ. ಸೊ ಈ ಸ್ಟ್ರಿಂಗ್ ಕ್ಲಾಸ್ ಸೀರಿಯಲೈಸಬಲ್, ಕಂಪೇರೇಬಲ್, ಕ್ಯಾರ್ ಸೀಕ್ವೆನ್ಸ್ ಅನ್ನುವಂತ ಇಂಟರ್ಫೇಸಸ್ ನ ಇಂಪ್ಲಿಮೆಂಟ್ ಮಾಡ್ಕೋತೈತಿ. ಈ ಕ್ಯಾರ್ ಸೀಕ್ವೆನ್ಸ್ ಅನ್ನುವಂತ ಇಂಟರ್ಫೇಸ್ ಏನೈತಲ್ಲ, ಬೇಸಿಕಲಿ ಇದು ಏನ್ ಇಂಡಿಕೇಟ್ ಮಾಡ್ತೈತಿ ಅಂತಂದ್ರ ಯಾವ್ಯಾವ ಕ್ಲಾಸಸ್ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೋತಾವಲ್ಲ ಅವ ಸೀಕ್ವೆನ್ಸ್ ಆಫ್ ಅ ಕ್ಯಾರೆಕ್ಟರ್ಸ್ ನ ಸ್ಟೋರ್ ಮಾಡಕ್ ಯೂಸ್ ಮಾಡ್ತಾವ ಅಂತ ಹೇಳಿ ಇಂಡಿಕೇಟ್ ಮಾಡ್ತೈತಿ. ಸ್ಟ್ರಿಂಗ್ ನ ನಾವ ಎರಡ್ ರೀತಿ ಕ್ರಿಯೇಟ್ ಮಾಡ್ಕೋಬಹುದ. ಒಂದೇದ ಯೂಸಿಂಗ್ ಸ್ಟ್ರಿಂಗ್ ಲಿಟ್ರಲ್. ಸ್ಟ್ರಿಂಗ್ ಲಿಟ್ರಲ್ ಅಂತಂದ್ರೆ ಏನ, ಇದ ಸಿಂಪ್ಲೆಸ್ಟ್ ವೇ ಆಫ್ ಕ್ರಿಯೇಟಿಂಗ್ ಅ ಸ್ಟ್ರಿಂಗ್. ಸ್ಟ್ರಿಂಗ್ ಕ್ಲಾಸ್ ಬರ್ಕೊಂಡಿವ, ಸ್ಟ್ರಿಂಗ್ ಅಂತೇಳಿ S1 ಈಕ್ವಲ್ ಡಬಲ್ ಕೋಟ್ಸ್ ದಾಗ ನಾವ್ ಯಾವ ಸ್ಟ್ರಿಂಗ್ ನ ಬೇಸಿಕಲಿ ಕ್ರಿಯೇಟ್ ಮಾಡ್ಬೇಕಂತೀವಲ್ಲ ಅದನ್ನ ನಾವೆಲ್ಲ ಡಬಲ್ ಕೋಟ್ಸ್ ದಾಗ ಕೊಡ್ತೀವ. ಈ ರೀತಿ ನಾವು ಕೊಡೋದಕ್ಕೆ ಏನಕ್ಕೆ ಕರಿತಾವ್ರ ಅಂದ್ರೆ ಸ್ಟ್ರಿಂಗ್ ಯೂಸಿಂಗ್ ಲಿಟ್ರಲ್ ಅಂತ ಹೇಳಿ ಕರಿತೀವಿ. ಈ ಮೆಥಡ್ ಯೂಸ್ ಮಾಡ್ಕೊಂಡು ನಾವು ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡ್ಕೋತೀವ. ಸೊ ಯಾವಾಗ ನಾವ ಈ ರೀತಿ ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡ್ಕೋತೀವಲ್ಲ ಅವಾಗ ಇಂಟರ್ನಲಿ ಯಾವ ರೀತಿ ಈ ಸ್ಟ್ರಿಂಗ್ ಲಿಟ್ರಲ್ ಸ್ಟೋರ್ ಆಗ್ತೈತಿ ಅಂತಂದ್ರ ಜಾವಾದಾಗ ಒಂದ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ ಅಂತ ಹೇಳಿ ಐತಿ. ಸೊ ಈ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ ಎಲ್ಲೈತಿ ಅಂತಂದ್ರ ಹೀಪ್ ಮೆಮರಿದಾಗ ಐತಿ. ನಾವ್ ಯಾವಾಗ ಸ್ಟ್ರಿಂಗ್ S1 ಈಕ್ವಲ್ ಟು ಜಾವಾ ಅಂತ ಹೇಳಿ ಬರ್ದಿವಲ್ಲ ಅವಾಗ ಏನ್ ಮಾಡ್ತೈತಿ ಅಂತಂದ್ರೆ ಈ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ದಾಗ ಜಾವಾ ಅಂತೇಳಿ ಐತೇನೆ ಅಂತೇಳಿ ಫಸ್ಟ್ ಚೆಕ್ ಮಾಡ್ತೈತಿ. ನಾವು ಫಸ್ಟ್ ಟೈಮ್ ಇದನ್ನ ಕ್ರಿಯೇಟ್ ಮಾಡಾಕತ್ತೀವ, ಹಿಂಗಾಗಿ ಇಲ್ಲ. ಅದಕ್ಕ ಏನಾಗ್ತೈತಿ ಇಲ್ಲಿ ಅಂತಂದ್ರೆ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ದಾಗ ಜಾವಾ ಅಂತೇಳಿ ಆಬ್ಜೆಕ್ಟ್ ಕ್ರಿಯೇಟ್ ಆಯ್ತು. ಇದ್ರದ ಅಡ್ರೆಸ್ S1 ಏನ್ ಮಾಡಾಕತೈತಿ, ಪಾಯಿಂಟ್ ಮಾಡಾಕತೈತಿ. ಇದು ಅಡ್ರೆಸ್ ರಿಟರ್ನ್ ಆಯ್ತಾ, ಆ S1 ಅಡ್ರೆಸ್ ನ ಈ ಆಬ್ಜೆಕ್ಟ್ ಕ್ರಿಯೇಟ್ ಆಗಿರುವಂತ ಅಡ್ರೆಸ್ ನ S1 ಪಾಯಿಂಟ್ ಮಾಡಾಕತೈತಿ. ಸೆಕೆಂಡ್ ಟೈಮ್ ನಾವು ಸ್ಟ್ರಿಂಗ್ S2 ಈಕ್ವಲ್ ಟು ಜಾವಾ ಅಂತ ಹೇಳಿ ಕೊಟ್ಟಾಗ ಮತ್ ನಮ್ದ ಏನಾಗ್ತೈತಿ, JVM ನಮ್ದು ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ದಾಗ ಆಲ್ರೆಡಿ ಜಾವಾ ಅಂತೇಳಿ ಆಬ್ಜೆಕ್ಟ್ ಐತೇನೆ ಅಂತ ಹೇಳಿ ಚೆಕ್ ಮಾಡ್ತೈತಿ. ಈ ಕೇಸ್ದಾಗ ಐತಿ. ಸೊ ಹಿಂಗಾಗಿ ಇನ್ನೊಂದ ಆಬ್ಜೆಕ್ಟ್ ಕ್ರಿಯೇಟ್ ಆಗಿಲ್ಲ ಜಾವಾ ಅಂತೇಳಿ. ಅದ್ರ ಬದ್ಲಿ ಏನಾಕೈತಿ, ಎಕ್ಸಿಸ್ಟಿಂಗ್ ಏನ್ ಆಲ್ರೆಡಿ ಕ್ರಿಯೇಟ್ ಆಗಿದ್ದಿರ್ತೈತ್ಲೆ ಆ ಆಬ್ಜೆಕ್ಟ್ ಅಡ್ರೆಸ್ ನ ರಿಟರ್ನ್ ಆಕೈತಿ. ಎಷ್ಟು ಏನಾಕೈತಿ ಅಂತಂದ್ರ ಅದ ಸೇಮ್ ಮೆಮರಿ ಲೊಕೇಶನ್ ಗ ಪಾಯಿಂಟ್ ಮಾಡ್ತಿರ್ತೈತಿ. ಸೊ ಹಂಗ ನಾವು ಸ್ಟ್ರಿಂಗ್ S3 ಈಕ್ವಲ್ ಟು ಕೋಡ್ ಅಂತೇಳಿ ಕ್ರಿಯೇಟ್ ಮಾಡಿದಾಗ ಸೊ ಕೋಡ್ ಅನ್ನೋದ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ದಾಗ ಇಲ್ಲ. ಅದ್ರ ಸಲುವಾಗಿ ಇಲ್ಲಿ ಏನಾಗೈತಿ, ಹೊಸ ಕೋಡ್ ಅಂತೇಳಿ ಆಬ್ಜೆಕ್ಟ್ ಕ್ರಿಯೇಟ್ ಆಗೈತಿ. ಸೊ ಈ ಆಬ್ಜೆಕ್ಟ್ ಏನ್ ಕ್ರಿಯೇಟ್ ಆಗೈತಿ ಇದ್ರ ಮೆಮರಿ ರೆಫರೆನ್ಸ್ ರಿಟರ್ನ್ ಆಕೈತಿ, ಅದನ್ನ S3 ಪಾಯಿಂಟ್ ಮಾಡಾಕತೈತಿ. ನಾವು ಯಾವಾಗ ಸ್ಟ್ರಿಂಗ್ S4 ಈಕ್ವಲ್ ಟು ಕೋಡ್ ಅಂತೇಳಿ ಬರೀತೀವಲ್ಲ ಅವಾಗ JVM ಏನ್ ಮಾಡ್ತೈತಿ, ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ದಾಗ ಕೋಡ್ ಅಂತೇಳಿ ಆಲ್ರೆಡಿ ಐತೇನೆ ಅಂತ ಹೇಳಿ ಚೆಕ್ ಮಾಡ್ತೈತಿ. ಈ ಕೇಸ್ದಾಗ ಆಲ್ರೆಡಿ ಐತಿ, ಯಾಕಂದ್ರೆ S3 ಆಲ್ರೆಡಿ ಅದನ್ನ ಕ್ರಿಯೇಟ್ ಮಾಡೈತಿ. ಅದ್ರ ಸಲುವಾಗಿ JVM ಏನ್ ಮಾಡ್ತೈತಿ, ಈ ಕೋಡ್ ಅಂತೇಳಿ ಏನ್ ಕ್ರಿಯೇಟ್ ಮಾಡಿರ್ತೈತಿಲ್ಲ ಆಲ್ರೆಡಿ ಎಕ್ಸಿಸ್ಟಿಂಗ್ ಮೆಮರಿ ಅಡ್ರೆಸ್ ಅನ್ನ ಏನ್ ಮಾಡ್ತೈತಿ, ರಿಟರ್ನ್ ಮಾಡ್ತೈತಿ. S4 ಇದಕ್ಕ ಪಾಯಿಂಟ್ ಮಾಡ್ತೈತಿ. ಈ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ ನ ಎದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಂತಂದ್ರೆ ಜಾವಾದಾಗ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರ ಸ್ಟ್ರಿಂಗ್ ಏನದಾವ ಅಂತಂದ್ರೆ ಜಾವಾದಾಗ ಇಮ್ಯೂಟೇಬಲ್ ಅದಾವ. ಇಮ್ಯೂಟೇಬಲ್ ಅಂದ್ರೆ ಏನಂತ ಹೇಳಿ ನೋಡೋಣ. ಇಮ್ಯೂಟೇಬಲ್ ಅಂತಂದ್ರೆ ಏನ, ಒಂದ್ಸಲ ಜಾವಾ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದೀವಿ ಅಂತಂದ್ರೆ ಒಂದ್ಸಲ ನಾವು ಸ್ಟ್ರಿಂಗ್ ಆಬ್ಜೆಕ್ಟ್ ನ ನಾವು ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಅದನ್ನ ಮಾಡಿಫೈ ಮಾಡಕ್ ಬಿಡಂಗಿಲ್ಲ. ಜಾವಾದಾಗ ನಾವು ಸ್ಟ್ರಿಂಗ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದ್ವಿ ಅಂತಂದ್ರೆ ಅದನ್ನ ಮಾಡಿಫೈ ಮಾಡಕ್ ಬಿಡಂಗಿಲ್ಲ. ಫಾರ್ ಎಕ್ಸಾಂಪಲ್ ನಾ ಇಲ್ಲೇನ್ ಮಾಡಾಕತ್ತೀನಿ,
ಸ್ಟ್ರಿಂಗ್ S1 ಈಕ್ವಲ್ ಟು ಹಲೋ ಅಂತೇಳಿ ಮಾಡೀನಿ. S2 ಈಕ್ವಲ್ ಟು S1 ಅಂತೇಳಿ ಮಾಡಿದಾಗ ಏನಾಯ್ತು, ಫಸ್ಟಿಗೆ S1 ಈಕ್ವಲ್ ಟು ಹಲೋ ಅಂತೇಳಿ ಮಾಡಿದಾಗ ನಮ್ದು ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ದಾಗ ಹಲೋ ಅಂತೇಳಿ ಐತೆ ನೋಡ್ತೈತಿ, ಇಲ್ಲ ಅದಕ್ಕೆ ಹಲೋ ಅಂತೇಳಿ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ನಾವು ಸ್ಟ್ರಿಂಗ್ S2 ಈಕ್ವಲ್ ಟು S1 ಅಂತೇಳಿ ಮಾಡಿದಾಗ ನಮ್ದು S2 ಏನಾಯ್ತ ಹಲೋ ಅನ್ನುವಂಥ ಮೆಮರಿ ಲೊಕೇಶನ್ಗೆ ಪಾಯಿಂಟ್ ಮಾಡಾಕತೈತಿ. ನಾವು ಈ ಲೈನ್ದಾಗ ಏನು ಮಾಡಾಕ್ತೀವ, S1 ಈಕ್ವಲ್ ಟು S1 ಪ್ಲಸ್ ವರ್ಲ್ಡ್ ಅಂತೇಳಿ ಮಾಡಿದೀವ. ಸೊ ಯಾವಾಗ S1 ಈಕ್ವಲ್ ಟು S1 ಪ್ಲಸ್ ವರ್ಲ್ಡ್ ಅಂತೇಳಿ ಮಾಡಿದ್ರೆ ಪ್ಲಸ್ ಏನ್ ಮಾಡ್ತೈತಿ ಅಂದ್ರೆ ಕಾಂಕ್ಯಾಟಿನೇಷನ್ ಆಪರೇಷನ್ ಮಾಡ್ತೈತಿ. ಅವಾಗ S1 ಏನಾತ ಹಲೋ ವರ್ಲ್ಡ್ ಅಂತೇಳಿ ಆಯ್ತು. ಸೊ ಮೆಮ್ರಿದಾಗ ಎಕ್ಸಿಸ್ಟಿಂಗ್ ಸ್ಟ್ರಿಂಗ್ನ ಹಲೋ ವರ್ಲ್ಡ್ ಅಂತೇಳಿ ಆಗಂಗಿಲ್ಲ, ನಮ್ದು ಹೊಸದೊಂದು ಸ್ಟ್ರಿಂಗ್ ಕ್ರಿಯೇಟ್ ಆಯ್ತಿಲ್ಲ ಹಲೋ ವರ್ಲ್ಡ್ ಅಂತ ಹೇಳಿ. ಸೊ ಇದಕ್ಕೆ ಏನಂತ ಹೇಳಿ ಕರೀತಾರೆ ಅಂದ್ರೆ ಇಮ್ಯೂಟೇಬಲ್ ಅಂತ ಕರೀತಾರೆ. ಅಂತಂದ್ರೆ ಎಕ್ಸಿಸ್ಟಿಂಗ್ ಹಲೋ ಅಂತ ಹೇಳಿ ಕ್ರಿಯೇಟ್ ಆಗಿರುವಂತ ಆಬ್ಜೆಕ್ಟ್ ಮಾಡಿಫೈ ಆಗ್ಲಿಲ್ಲ, ಯಾವಾಗ ನಾವು ಇದನ್ನ ಮಾಡಿಫೈ ಮಾಡಕ್ ಟ್ರೈ ಮಾಡಿದ್ವಲ್ಲ ಅವಾಗ ಹೊಸ ಆಬ್ಜೆಕ್ಟ್ ನ ಕ್ರಿಯೇಟ್ ಆಯ್ತು. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಇಮ್ಯೂಟೇಬಲ್ ಅಂತ ಹೇಳಿ ಕರೀತಾರೆ. ಸೊ ಈ ಕೇಸ್ದಾಗ ನಾವು ಸ್ಟ್ರಿಂಗ್ S1 ನಾವು ಡಿಸ್ಪ್ಲೇ ಮಾಡಾಕತ್ತೀವ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ S1 ಅಂತ ಹೇಳಿ ಡಿಸ್ಪ್ಲೇ ಮಾಡಿದ್ರೆ ನಮ್ದು ಹಲೋ ವರ್ಲ್ಡ್ ಅಂತ ಹೇಳಿ ಪ್ರಿಂಟ್ ಆಕೈತಿ. ಫೇರ್ ಆಸ್ S2 ನಾವು ಪ್ರಿಂಟ್ ಮಾಡಿದ್ವಿ ಅಂದ್ರೆ ಅದ ಇನ್ನ ಹಲೋಕನ ಪಾಯಿಂಟ್ ಮಾಡಾಕತೈತಿ, ಅದಕ್ಕೆ ಹಲೋ ಅಂತ ಹೇಳಿ ಪ್ರಿಂಟ್ ಆಕೈತಿ. ಸೊ ಈ ರೀಸನ್ ಸಲುವಾಗಿ ಸ್ಟ್ರಿಂಗ್ ಪೂಲ್ ಇಂಟ್ರೊಡ್ಯೂಸ್ ಮಾಡಿದ್ರಿ, ಇದು ಒಂದು ರೀಸನ್. ಇನ್ ಕೇಸ್ ಸ್ಟ್ರಿಂಗ್ ಇಮ್ಯೂಟೇಬಲ್ ಇರ್ಲಿಲ್ಲ ಅಂತಂದ್ರೆ ಏನಾಗ್ತಿತ್ತು ಅಂತಂದ್ರೆ, ಇದೇ ಎಕ್ಸಿಸ್ಟಿಂಗ್ ಚೇಂಜ್ ಆಯ್ತು ಅಂತಂದ್ರೆ ಏನಾಗ್ತಿತ್ತು, ಅವಾಗ ನಾವು ಬರೇ S1 ಅಷ್ಟ ಚೇಂಜ್ ಮಾಡ್ಬೇಕನ್ನಾಗ್ತೀವಿ, ಎಷ್ಟು ನಾವು ಇನ್ನ ಹಲೋನ ಪಾಯಿಂಟ್ ಮಾಡ್ಬೇಕಂತೇಳಿ ನಮ್ದು ಪ್ರೋಗ್ರಾಮ್ ಇಂದ ಎಕ್ಸ್ಪೆಕ್ಟೇಷನ್ ಐತಿ. ಇನ್ ಕೇಸ್ ಸ್ಟ್ರಿಂಗ್ ಏನಾರ ಇಮ್ಯೂಟೇಬಲ್ ಇರ್ಲಿಲ್ಲ ಅಂತಂದ್ರ ಎಷ್ಟು ಚೇಂಜ್ ಆಗ್ತಿತ್ತು. ಆದ್ರೆ ನಾವು ಇಲ್ಲಿ ಏನ್ ಮಾಡಾಕ್ತಿವ, ಟ್ರೈ ಮಾಡಾಕ್ತಿದ್ದ ಓನ್ಲಿ ನಾವು S1 ಅಷ್ಟ ಚೇಂಜ್ ಮಾಡ್ಬೇಕಂತೇಳಿ ನಮ್ದು ಇಂಟೆನ್ಷನ್ ಐತಿ. ಆದ್ರೆ ಸ್ಟ್ರಿಂಗ್ ಏನಾರ ಇಮ್ಯೂಟೇಬಲ್ ಇರ್ಲಿಲ್ಲ ಅಂತಂದ್ರೆ ಎಷ್ಟು ಚೇಂಜ್ ಆಕೈತಿ. ಇದು ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ರೀಸನ್ ಸ್ಟ್ರಿಂಗ್ ಪೂಲ್ ಇಂಟ್ರೊಡ್ಯೂಸ್ ಮಾಡಾಕ. ಸ್ಟ್ರಿಂಗ್ ಎದಕ್ಕೆ ಇಮ್ಯೂಟೇಬಲ್ ಮಾಡಿದ್ರು ಜಾವಾದಾಗತ್ತಂದ್ರ, ಬಹಳಷ್ಟು ಕಡೆ ಏನ್ ಮಾಡ್ತೀವಿ ಅಂದ್ರೆ ಜಾವಾ ಅಪ್ಲಿಕೇಶನ್ದಾಗ ನಾವು ಹೆಚ್ಚು ಯೂಸ್ ಮಾಡುವಂತ ಡಾಟಾ ಟೈಪ್ ಅನ್ನ ಯಾವ್ದಂದ್ರೆ ಸ್ಟ್ರಿಂಗ್. ಫೈಲ್ ಪಾತ್ ಸಲುವಾಗಿ, ಡಾಟಾಬೇಸ್ ಕ್ರೆಡೆನ್ಷಿಯಲ್ ಸಲುವಾಗಿ, ನೆಟ್ವರ್ಕ್ ಕನೆಕ್ಷನ್ ಸಲುವಾಗಿ ಸ್ಟ್ರಿಂಗ್ ನ ನಾವು ಯೂಸ್ ಮಾಡ್ತೀವಿ. ಸೊ ಈ ರೀತಿ ಇದ್ದಾಗ ನಾವು ಸ್ಟ್ರಿಂಗ್ S1 ಈಕ್ವಲ್ ಟು ಈಗ ಡಾಟಾಬೇಸ್ ಕನೆಕ್ಷನ್ ಐತಿ, ಎಷ್ಟುದಾಗ ಅದನ್ನ ಸ್ಟೋರ್ ಮಾಡಿದೀವಿ. ಇನ್ ಕೇಸ್ ಸ್ಟ್ರಿಂಗ್ ನಾವು ಇಮ್ಯೂಟೇಬಲ್ ಇರ್ಲಿಲ್ಲ ಅಂತಂದ್ರೆ ನಾನು ಎಷ್ಟು ಏನಾರ ಚೇಂಜ್ ಮಾಡಿದೆ ಅಂತಂದ್ರೆ ಅವಾಗ S1 ಇಂಪ್ಯಾಕ್ಟ್ ಆಗಿಬಿಡ್ತೈತಿ. ಅವಾಗ ಏನಾಕೈತಿ, ಅನ್ವಾಂಟೆಡ್ ಬಿಹೇವಿಯರ್ ಆಗ್ತೈತಿ, ನಮ್ದು ಕನೆಕ್ಷನ್ ಸ್ಟ್ರಿಂಗ್ ಅನ್ನ ಬ್ರೇಕ್ ಆಗ್ತೈತಿ, ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಂಗಿಲ್ಲ. ಆಮೇಲೆ ಮೆಮರಿ ಆಪ್ಟಿಮೈಸೇಷನ್, ಸ್ಟ್ರಿಂಗ್ ಪೂಲ್ ನೀವು ನೋಡಿದ್ರೆ ಒಂಥರ ಇದೆ ಕ್ಯಾಶ್ ತರ ವರ್ಕ್ ಆಕೈತಿ. ಅಂತಂದ್ರೆ ಫಸ್ಟಿಗೆ ಹೋಗಿ ಚೆಕ್ ಮಾಡ್ತೈತಿ, ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಆ ಆಬ್ಜೆಕ್ಟ್ ಆಲ್ರೆಡಿ ಐತೇನೆ ಅಂತೇಳಿ ಚೆಕ್ ಮಾಡ್ತೈತಿ. ಇರ್ಲಿಲ್ಲ ಅಂದ್ರೆ ಅಷ್ಟ ಕ್ರಿಯೇಟ್ ಮಾಡ್ತೈತಿ, ಇಲ್ಲ ಅಂತಂದ್ರೆ ಅದನ್ನ ರಿಟರ್ನ್ ಮಾಡ್ತೈತಿ. ಇದರಿಂದ ಏನಾಕೈತಿ, ಮೆಮರಿ ಆಪ್ಟಿಮೈಸೇಷನ್ ಆಗ್ತೈತಿ. ಅನ್ನೆಸೆಸರಿ ಆಲ್ರೆಡಿ ಜಾವಾ ಐತಿ ಮತ್ತೊಂದು ಜಾವಾನ ಸ್ಟೋರ್ ಮಾಡುವಂತದ್ದು ಅವಶ್ಯಕತೆ ಇರಂಗಿಲ್ಲ, ರಿಡಂಡೆಂಟ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಕ್ ಬಿಡಂಗಿಲ್ಲ ಇದು. ಸೊ ಈ ರೀಸನ್ ಸಲುವಾಗಿ ಬೇಸಿಕಲಿ ಜಾವಾದಾಗ ಇಮ್ಯೂಟೇಬಲ್ ತಗೊಂಬಂದ್ರ. ಸೊ ಜಾವಾ ಇಮ್ಯೂಟೇಬಲ್ ಇರೋದ್ರಿಂದ ನಮ್ಗ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ ಬೇಕಾಕೈತಿ. ಸೊ ಬಿಹೇವಿಯರ್ ಆಫ್ ಈಕ್ವಲ್ಸ್ ಆಮೇಲೆ ಡಬಲ್ ಈಕ್ವಲ್ಸ್ ಇನ್ ಸ್ಟ್ರಿಂಗ್. ಈಕ್ವಲ್ಸ್ ಡಬಲ್ ಈಕ್ವಲ್ಸ್ ಏನ್ ಮಾಡ್ತೈತಿ ಅಂತಂದ್ರ ಅಡ್ರೆಸ್ ಆಫ್ ದ ಆಬ್ಜೆಕ್ಟ್ಸ್ ನ ಚೆಕ್ ಮಾಡ್ತೈತಿ. ಸೊ ಇಲ್ಲ ಏನ್ ಮಾಡೀನಿ, ಸ್ಟ್ರಿಂಗ್ S1 ಈಕ್ವಲ್ ಟು ಜಾವಾ, ಸ್ಟ್ರಿಂಗ್ S2 ಈಕ್ವಲ್ ಟು ಜಾವಾ ಮಾಡೀನಿ. ಯಾವಾಗ S1 ನಾನು ಏನ್ ಮಾಡಾಕತ್ತೀನಿ, ಬೂಲಿಯನ್ ರಿಸಲ್ಟ್ ಒಳಗ S1 ಡಬಲ್ ಈಕ್ವಲ್ಸ್ ಟು ಎಷ್ಟು ಐತೇನೆ ಅಂತ ಚೆಕ್ ಮಾಡಾಕತ್ತೀನಿ. ಸೊ ಇಲ್ಲಿ ನಮ್ದು ಎಕ್ಸಾಂಪಲ್ ದಾಗ ನೋಡಿದ್ರ ಇದ್ರ ಮೆಮರಿ ಅಡ್ರೆಸ್ S1 ಮೆಮರಿ ಅಡ್ರೆಸ್ ಆಮೇಲೆ S2 ಮೆಮರಿ ಅಡ್ರೆಸ್ ಸೇಮ್ ಐತಿ. ಅದ್ರ ಸಲುವಾಗಿ ಇದೇನ್ ಮಾಡ್ತೈತಿ, ಡಬಲ್ ಈಕ್ವಲ್ಸ್ ಯೂಸ್ ಮಾಡಿದ್ರೆ ಟ್ರೂ ಅಂತೇಳಿ ನಮಗ್ ಕೊಡ್ತೈತಿ. ಇನ್ ಕೇಸ್ ನಾವ ಈಕ್ವಲ್ಸ್ ಡಾಟ್ ಈಕ್ವಲ್ಸ್ ಅನ್ನುವಂತ ಮೆಥಡ್ ಆಬ್ಜೆಕ್ಟ್ ಕ್ಲಾಸ್ ಆಗೈತಿ, ಆಬ್ಜೆಕ್ಟ್ ಕ್ಲಾಸ್ ಇಂದ ನಾವು ಸ್ಟ್ರಿಂಗ್ ದಾಗ ಓವರ್ ರೈಡ್ ಮಾಡಾಕತ್ತೀವಿ ನಾವಿಲ್ಲಿ. ಇದು ಡಾಟ್ ಈಕ್ವಲ್ಸ್ ಏನ್ ಚೆಕ್ ಮಾಡ್ತೈತಿ ಅಂದ್ರೆ ಕಂಟೆಂಟ್ಸ್ ಆಫ್ S1 S2 ಕಂಟೆಂಟ್ ನೋಡ್ತೈತಿ. ಇಲ್ಲಿನೂ ಜಾವಾ ಐತಿ, ಇಲ್ಲಿನೂ ಜಾವಾ ಐತಿ ಅಂತಂದ್ರೆ ಅವಾಗ ಅಷ್ಟು ಟ್ರೂ ಅಂತ ರಿಟರ್ನ್ ಮಾಡ್ತೈತಿ, ಇಲ್ಲಾಂದ್ರೆ ಟ್ರೂ ಅಂತ ರಿಟರ್ನ್ ಮಾಡಂಗಿಲ್ಲ ಅದ. ಹೌದಾ? ಸೊ ಇದು ನಾವು ಎಕ್ಸಾಂಪಲ್ ಥ್ರೂ ನೋಡೋಣ ಅಂತ. ನಮ್ದ ಸ್ಟ್ರಿಂಗ್ ಲಿಟ್ರಲ್ ಡೆಮೋ ಅಂತೇಳಿ ನಾವು ಒಂದು ಕ್ಲಾಸ್ ಕ್ರಿಯೇಟ್ ಮಾಡೀನಿ. ಇಲ್ಲೇ ನಾನು S1 ಈಕ್ವಲ್ ಟು ಜಾವಾ ಅಂತೇಳಿ ಮಾಡೀನಿ, S2 ಈಕ್ವಲ್ ಟು ಜಾವಾ ಅಂತೇಳಿ ಎರಡು ಸ್ಟ್ರಿಂಗ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಾಕ್ತೀನಿ ಯೂಸಿಂಗ್ ಲಿಟ್ರಲ್. ಇದಾದ್ಮೇಲೆ ನಾ ಏನ್ ಮಾಡಾಕತ್ತೀನಿ, ಇವ್ ಎರಡದ್ರ ಅಡ್ರೆಸ್ ನ ಪ್ರಿಂಟ್ ಮಾಡಾಕತ್ತೀನಿ. ನಾನಿಲ್ಲೇ ಯಾವ ರೀತಿ ಪ್ರಿಂಟ್ ಮಾಡಾಕತ್ತೀನಿ, ಸಿಸ್ಟಮ್ ಡಾಟ್ ಐಡೆಂಟಿಟಿ ಹ್ಯಾಶ್ ಕೋಡ್ ಏನ್ ಮಾಡ್ತೈತಿ ಅಂತಂದ್ರೆ ಬೇಸಿಕಲಿ ಈ S1 ದ ಅಡ್ರೆಸ್ ಕೊಡ್ತೈತಿ. ಸಿಮಿಲರ್ಲಿ ನಾನು S2 ದ ಅಡ್ರೆಸ್ ನ ನಾನು ಏನ್ ಮಾಡಾಕ್ತೀನಿ, ಪ್ರಿಂಟ್ ಮಾಡಾಕತ್ತೀನಿ. ಸೊ ಇಲ್ಲಿ ನೋಡಿದ್ರೆ S1 ಐಡೆಂಟಿಟಿ ಹ್ಯಾಶ್
ಇದಂತೇಳಿ ಬಂದೈತಿ. ಸೊ ಎಷ್ಟುದ ಹ್ಯಾಶ್ ಸೇಮ್ ಬಂದೈತಿ ಅಂತಂದ್ರೆ ಎರಡು ಬೇಸಿಕಲಿ S1 S2 ಸೇಮ್ ಮೆಮ್ರಿ ಅಡ್ರೆಸ್ಗೆ ಪಾಯಿಂಟ್ ಮಾಡಾಕತ್ತಾವ. ಇದು ಡಬಲ್ ಈಕ್ವಲ್ಸ್ ಯಾವಾಗ ಟ್ರೂ ಅಂತ ರಿಟರ್ನ್ ಮಾಡ್ತೈತಿ, ಯಾವಾಗ ಎರಡು ಮೆಮ್ರಿ ಅಡ್ರೆಸ್ ಸೇಮ್ ಇರ್ತೈತಿಲ್ಲ ಅವಾಗ ಅಷ್ಟು ಟ್ರೂ ಅಂತೇಳಿ ರಿಟರ್ನ್ ಮಾಡ್ತೈತಿ. ಇದು ಈಕ್ವಲ್ಸ್ ಎಲ್ಲಿಂದ ಬಂದೈತಿ ಅಂತಂದ್ರೆ ಸ್ಟ್ರಿಂಗ್ ಕ್ಲಾಸ್ದಾಗ ಇದನ್ನ ಓವರ್ ರೈಡ್ ಮಾಡಿವ್ ನಾವು. ಸೊ ಸ್ಟ್ರಿಂಗ್ ಕ್ಲಾಸ್ದಾಗ ಇದನ್ನ ಓವರ್ ರೈಡ್ ಮಾಡಿ ಏನಂತ ಹೇಳಿ ಕೊಟ್ಟಾರ ಅಂದ್ರೆ ಬಿಹೇವಿಯರ್ ಇನ್ ಕೇಸ್ S1 ದಾಗು ಜಾವಾ ಐತಿ S2 ದಾಗು ಜಾವಾ ಐತಿ ಅಂತಂದ್ರೆ ಅಷ್ಟ ಇದೇನ್ ಮಾಡ್ತೈತಿ ಟ್ರೂ ಅಂತೇಳಿ ಕೊಡ್ತೈತಿ, ಇಲ್ಲ ಅಂತಂದ್ರೆ ಟ್ರೂ ಅಂತೇಳಿ ಕೊಡಂಗಿಲ್ಲ. ಸೊ ಇನ್ ಕೇಸ್ ನಾನು ಡೆಮೋ ಸಲುವಾಗಿ ನಾನು ಜಾವಾ 1 ಅಂತೇಳಿ ಮಾಡಿದೆ, ಅವಾಗ ಇವೆರಡೂ ಫಾಲ್ಸ್ ಅಂತೇಳಿ ಕೊಡ್ತಾವ. ಈಗ ನೋಡಿದ್ರೆ ನಿಮ್ದ ಮೆಮ್ರಿ ಅಡ್ರೆಸ್ ಎರಡು ಕಡೆ ಬೇರೆ ಬೇರೆ ಆಯ್ತ. ಇದೇನಾಯ್ತ ಜಾವಾ ಅನ್ನೋದು ಫಸ್ಟಿಗೆ ಹೋಗಿ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ ದಾಗ ಚೆಕ್ ಮಾಡ್ತೈತಿ ಇಲ್ಲ. ಸೊ ಈ ಲೊಕೇಶನ್ ದಾಗ ಜಾವಾ ಅನ್ನೋದು ಸ್ಟೋರ್ ಆಗೈತಿ. ಜಾವಾ 1 ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ ದಾಗಿಲ್ಲ. ಸೊ ಹೊಸ ಆಬ್ಜೆಕ್ಟ್ ಕ್ರಿಯೇಟ್ ಆಯ್ತಾ, ಅದ್ರದ್ದು ಮೆಮ್ರಿ ಅಡ್ರೆಸ್ ಇದೆ. S1 ಡಬಲ್ ಈಕ್ವಲ್ಸ್ ಟು ಎಷ್ಟು ಐತಂದ್ರೆ ಎರಡರದ್ದು ಮೆಮ್ರಿ ಅಡ್ರೆಸ್ ಸೇಮ್ ಐತನ ಇಲ್ಲ, ಅದಕ್ಕೆ ಫಾಲ್ಸ್ ಅಂತ ಹೇಳಿ ಬಂತ. ಕಂಟೆಂಟ್ ಅರೆ ಸೇಮ್ ಐತನ ಜಾವಾ 1 ಇಲ್ಲ, ಅದು ಕಂಟೆಂಟ್ನು ಸೇಮ್ ಇಲ್ಲ, ಅದಕ್ಕೆ ಇಲ್ಲೇನು ಫಾಲ್ಸ್ ಅಂತ ಹೇಳಿ ಬಂದೈತಿ. ಸೊ ಇಷ್ಟಿದ ಸ್ಟ್ರಿಂಗ್ ಲಿಟ್ರಲ್ ಯೂಸ್ ಮಾಡ್ಕೊಂಡ ಯಾವ ರೀತಿ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಬೇಕು, ಆಮೇಲೆ ಮೆಮ್ರಿದಾಗ ಏನೇನ್ ಹಾಕೈತಿ ಇಂಟರ್ನಲ್ಲಿ ಅಂತ ಹೇಳಿ ನೋಡಿದಿವ. ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪೂಲ್ ಯಾವ ರೀತಿ ವರ್ಕ್ ಆಕೈತಿ ಅಂತ ಹೇಳಿ ನೋಡಿದಿವ. ನಾವ ನೆಕ್ಸ್ಟ್ ವಿಡಿಯೋದಾಗ ಸ್ಟ್ರಿಂಗ್ ನ ನ್ಯೂ ಕೀವರ್ಡ್ ಯೂಸ್ ಮಾಡ್ಕೊಂಡ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕ, ಆಮೇಲೆ ನ್ಯೂ ಕೀವರ್ಡ್ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿದ್ರೆ ಮೆಮ್ರಿದಾಗ ಯಾವ ರೀತಿ ಬಿಹೇವಿಯರ್ ಚೇಂಜ್ ಆಕೈತಿ ಅಂತ ಹೇಳಿ ನೋಡೋಣ ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದ ಏನಾರ ತಿಳ್ಕೊಳಾಗ್ತಿದ್ವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನೆಲ್ಕ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.